ಹಾಯ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ. ಇಲ್ಲಿ ಅಜಿತ್ ಭೂಮಿ ಗಂಡ ಹೆಂಡತಿ, ಅಥವಾ ಇಲ್ಲಿ ಶ್ರವಣ್ ಮಗಳು ಭೂಮಿ ಅಲ್ಲ ಅನ್ನೋ ವಿಚಾರ ಅಜ್ಜಿಗೆ ಗೊತ್ತಾಯ್ತಾ? ಬನ್ನಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಅಜಿತ್ ಇದ್ದನು ತುಂಬಾ ಬೇಜಾರು ಮಾಡಿಕೊಂಡು ಆಚೆಗಡೆ ಬಂದು ನಿಂತ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಸತ್ಯಣ್ಣನ ಸಹಿತ ಎಂಟ್ರಿ ಕೊಡ್ತಾರೆ. ಯಾಕೆ ಸಾಹೇಬ್ರೆ ಏನಾಯಿತು ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ತುಂಬಾ ರೇಗಿಸ್ತಿರುತ್ತೆ. ಈ ಸತ್ಯಣ್ಣ, ಅವಳು ಅಜ್ಜಿ ಭೂಮಿ ಇದ್ದಾಳಲ್ಲ, ಅವಳು ಏನು ಹೀಗೆ ಮಾತಾಡ್ತಿದ್ದಾಳೆ, ಏನು ಮಾತಾಡಿದ್ಲು ಅಂಥದ್ದು? ನಿನಗೋಸ್ಕರ ಅಷ್ಟೆಲ್ಲ ಪ್ರಯತ್ನ ಪಡ್ತಾಳೆ, ಅಷ್ಟೆಲ್ಲ ಜೀವನೇ ಪಣ ಕೆಡಕ್ಕೆ ಹೋಗಿದ್ದಾಳೆ, ಮತ್ತೇನು ಅವಳ ಬಗ್ಗೆ ಮಾತಾಡ್ತಾ ಇದೀಯ ನೀನು ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಕೇಳುತ್ತೆ. ಅವಾಗ ಅಯ್ಯೋ, ಹೇಳೋದೇನು ಈಸಿಯಾಗಿ ಹೇಳ್ಬೋದು, ಆದರೆ ಆ ಕಷ್ಟ ಯಾವಣಿ ಬೇಕು, ಅಯ್ಯೋ ಅಂಥದ್ದು ಏನಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಕೇಳ್ತಾನೆ. ಅವಾಗ ನನಗೋಸ್ಕರ ಅಲ್ಲ, ನೀನು ಏನಕ್ಕೆ ಆ ಥರ ಎಲ್ಲ ಪೂಜೆ ಮಾಡಿದೆ ಅಂತ ಅಂದ್ಬಿಟ್ಟು ಕೇಳಿದಾಗ, ಒಂದು ಫ್ರೆಂಡ್ ಅಲ್ಲ ನೀನು, ಅದಕ್ಕೋಸ್ಕರ ಫ್ರೆಂಡಿಗೋಸ್ಕರ ಒಂದು ಜೀವನ ಕೊಡಬಾರ್ದಾ, ಅದಕ್ಕೋಸ್ಕರ ನನ್ನ ಫ್ರೆಂಡಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಷ್ಟು ಸಿಲ್ಲಿಯಾಗಿ ಹೇಳಿದ್ಲು ಗೊತ್ತಾ? ನನ್ನ ಗಂಡನಿಗೋಸ್ಕರ ನಾನು ಮಾಡ್ತೀನಿ, ನಿನಗೋಸ್ಕರ ನನಗೆ ಬೇಕು ಅಂತ ಒಂದು ಮಾತು ಹೇಳಲಿಲ್ಲ ಅವಳು. ಅವಳ ಮೇಲೆ ನಾನು ಎಷ್ಟು ಅಭಿಪ್ರಾಯ ಇಟ್ಕೊಂಡಿದ್ದೀನಿ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ನನ್ನನ್ನು ಫ್ರೆಂಡಾಗಿ ಇಟ್ಕೊಂಡಿದ್ದಾಳಂತ ಅವಳು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತು ತುಂಬ ಬೇಜಾರು ಮಾಡಿಕೊಂಡು ಆ ವಿಚಾರನ ಹೇಳ್ತಿರ್ತಾನೆ. ಆವಾಗ ಸತ್ಯ ಇದ್ದನು, ಹಾಗಲ್ಲ ಹೇಳಿದ್ಲ ಭೂಮಿ, ಒಂದು ನಿಮಿಷ, ಈಗ ಗಂಡ ಹೆಂಡತಿ ಅಲ್ಲ ಅಂದಮೇಲೆ ಫ್ರೆಂಡು ಅಂತ ಹಿಡ್ಕೊಡ್ರಿ. ಫ್ರೆಂಡ್ ಆದರೆ ಏನಂತೆ, ಫ್ರೆಂಡಿಗೋಸ್ಕರ ಯಾರಾದರೂ ಜೀವ ಕೊಡ್ತಾರಾ? ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ. ಒಂದು ಹೆಣ್ಣು ತನ್ನ ಜೀವನ ಕೊಡೋದಕ್ಕೆ ತಯಾರಾಗಿದ್ದಾಳೆ ಅಂದರೆ ಅದು ಗಂಡನಿಗೆ ಮಾತ್ರ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ತುಂಬ ಅರ್ಥ ಮಾಡಿ ಹೇಳ್ತಿರುತ್ತೆ. ಆದರೆ ಅಜಿತ್ಗೆ ಅದು ತಲೆಗೆ ಹೋಗ್ತಿರಲ್ಲ. ಸತ್ಯಣ್ಣ, ನೀನು ಏನೇನೋ ಹೇಳೋಕೆ ಹೋಗ್ಬೇಡ, ನನಗಿದೆಲ್ಲ ಬೇಡ, ಅದೇನೋ ಇದುವಾಗ ಟೈಮ್ ಮುಗ್ದೋಗಿದೆ, ಇಲ್ಲಿಂದ ಹೋದ್ಮೇಲೆ ಭೂಮಿನ ಅವ್ರ ಪಾಡಿ ಅವಳು ಕಳಿಸ್ಬಿಡೋಣ, ಅವಳಿಗೆ ನನ್ನ ಜೊತೆ ಇರೋದಕ್ಕೆ ಇರಿಟೇಟ್ ಆಗ್ತಾ ಇರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾರೆ. ಆವಾಗ ಸತ್ಯಣ್ಣ ಸಹಿತ ಒಂದು ಕ್ವಶನ್ನ ಕೇಳ್ತೀನಿ, ನೀನು ಆನ್ಸರ್ ಮಾಡ್ತೀಯಾ? ಅಕಸ್ಮಾತ್ ಭೂಮಿನ ನೀನು ಅವ್ರ ಮನೆ ಕಳಿಸಿದ್ರೆ ನೀನು ಖುಷಿಯಾಗಿ ಇರ್ತೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಕೇಳುತ್ತೆ. ಆದರೆ ಏನು ಮಾಡೋದು, ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಹೆಂಗಿರೋಕ್ಕೆ ಸಾಧ್ಯ ಹೇಳು? ಅವಳಿಗೆ ಎಷ್ಟು ದಿವಸ ಅಂತ ನಾನು ಹಿಂಸೆ ಪಟ್ಟು ದಿನಕ್ಕೊಂದು ಸುಳ್ಳನ್ನ ಹೇಳಿ ಏನಾದರೂ ಒಂದು ಕಥೆನ ಕಟ್ಟಿ ನನ್ನ ಜೊತೆ ಎಷ್ಟು ದಿವಸ ಅಂತ ಇಟ್ಕೊಳಕ್ಕೋಗುತ್ತೆ ಹೇಳು? ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಅವಳು ಹೋಗ್ತಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅದು ಹೇಗೆ ಸಾಧ್ಯ? ನಾವು ಯಾವುದೇ ಕಾರಣಕ್ಕೂ ಅವಳನ್ನ ಕಳ್ಸೋದು ಬೇಡ, ಪರ್ಮನೆಂಟಾಗಿ ನಿನ್ನ ಹೆಂಡತಿಯಾಗಿ ನಿನ್ನ ಜೊತೆಗೆ ಇರಬೇಕು, ಆ ಥರ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಅವಾಗ ಅದೆಲ್ಲ ಹೇಗೆ ಸಾಧ್ಯ? ನೋಡು, ನನಗೋಸ್ಕರ ಜೀವನಕ್ಕೆ ಕೊಡೋಕೆ ಹೋಗಿದ್ದಾಳೆ, ನನ್ನ ಮೇಲೆ ಅಭಿಪ್ರಾಯ ಇದೆ, ಅವಳು ನನ್ನ ಗಂಡ ಅಂತ ಸ್ವೀಕರಿಸಿರ್ಬೋದು ಅಂತ ಅಂದ್ಬಿಟ್ಟು ನಾ ತಿಳ್ಕೊಂಡ್ರೆ ಫ್ರೆಂಡು ಅಂತ ಇಷ್ಟು ಈಸಿಯಾಗಿ ಹೇಳ್ಬಿಟ್ಲು ಗೊತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಅಜಿತು ಅದನ್ನೇ ಹೇಳ್ತಿರ್ತಾನೆ. ಆವಾಗ ಸತ್ಯಣ್ಣ ಇದ್ದನು, ಏನೋ ಹೇಳಿದ್ದೇನೆ ಹೇಳ್ತೀಯಾ, ಸ್ವಲ್ಪ ನನ್ನ ಮಾತನ್ನು ಕೇಳು, ಅವಳು ಫಸ್ಟ್ ಆಫ್ ಆಲ್ ನಿನ್ನ ಮದುವೆ ಆಗಿದ್ದಕ್ಕೆ ಕಾರಣ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಕೇಳ್ತಾರೆ. ಏನಕ್ಕೆ ಅಂದರೆ ಆ ಅಮ್ಮನ ಹೇಗಾದರೂ ಮಾಡಿ ಜೈಲಿಂದ ಬಿಡಿಸ್ಕೊಂಬರ್ತೀನಿ, ಆ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ಏನೋ ಆಗದೆ ಇರೋ ಥರ ನೋಡ್ಕೊತೀನಿ ಅನ್ನೋ ಅವ್ರ ತಾಯಿಗೋಸ್ಕರ ನನ್ನನ್ನು ಮದುವೆ ಆದ್ಲು, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಅವ್ರ ತಾಯಿ ಹೇಗಾದರೂ ಮಾಡಿ ಬರಲಿ ಅಂತ ಅಂದ್ಬಿಟ್ಟು ಅವಳು ನೆಮ್ಮದಿನೆಲ್ಲ ನಿನಗೋಸ್ಕರ ಬಿಟ್ಕೊಟ್ಲು, ಅಂದರೆ ನಿನ್ನ ಜೊತೆ ಇರೋದಕ್ಕೋಸ್ಕರ ನಮ್ಮಮ್ಮ ಹೇಗಾದರೂ ಬಂದರೆ ಸಾಕಪ್ಪ ಅಂತ ಅಂದ್ಬಿಟ್ಟು ನಿನ್ನನ್ನು ಮದುವೆ ಆಗೋದಕ್ಕೆ ಅವಳು ಒಪ್ಕೊಂಡ್ಲು. ಇವತ್ತಲ್ಲ ನಾಳೆ ನನ್ನಮ್ಮ ಬಂದೇ ಬರುತ್ತೆ ಅನ್ನೋದು ಅವಳು ನಂಬಿಕೆ ಇದೆ. ಆದರೆ ನಿನಗೋಸ್ಕರ ಒಂದು ಜೀವನೇ ಕೊಡೋದಕ್ಕೆ ರೆಡಿಯಾಗಿದ್ದಾಳೆ ಅಂದರೆ ಅವಳು ನಿನ್ನನ್ನು ಅರ್ಧಂಗಿ ಅಂದರೆ ನಿನ್ನನ್ನು ಒಪ್ಕೊಂಡಿದ್ದಾಳೆ ಅಂತ ಕಣೋ, ಅವಳು ಮನಸ್ಸಲ್ಲಿರೋದನ್ನು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅವಳು ಹಾಗೆಲ್ಲ ಮಾತಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಿರ್ತಾನೆ. ಸತ್ಯಣ್ಣ, ನೀನು ಏನು ಹೇಳಿದ್ರು ನನಗೆ ಅರ್ಥ ಆಗಲ್ಲ, ಸುಮ್ಮನೆ ಬಿಡು ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅದೆಲ್ಲ ಬೇಡ ನೋಡು, ಅವಳ ಮನಸಾರ ನೀನು ಇದೆಯಾ, ಯಾವುದೇ ಕಾರಣಕ್ಕೂ ನೀವಿಬ್ಬರು ದೂರ ಆಗೋ ಹೋಗಿಲ್ಲ, ಹೇಗಾದರೂ ಮಾಡಿ ಇಲ್ಲಿಂದ ಹೋಗೋದ್ರೊಳಗಡೆ ನೀವಿಬ್ಬರು ಗಂಡ ಹೆಂಡತಿ ಅನ್ನೋ ಥರನೇ ಇರಲೇಬೇಕು, ನೀವು ಗಂಡ ಹೆಂಡ್ತಿನೇ ಮೇಲೆ ನೀವು ಯಾವುದೇ ಕಾರಣಕ್ಕೂ ದೂರ ಆಗೋ ಮಾತೇ ಇಲ್ಲ ಅಂತಂದ್ಬಿಟ್ಟು ಸತ್ಯಣ್ಣ ಹೇಳ್ತಾನೆ. ಅದೆಲ್ಲ ಹೇಗೆ ಸಾಧ್ಯನೋ ಏನೋ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳಿದಾಗ, ಒಂದು ನಿಮಿಷ, ನೀನು ಮೇಲೆ ಕಂಡೀಷನ್ಗೆ ಇಷ್ಟು ಸ್ಟ್ರಿಕ್ಟಾಗಿರೋ ಥರ ಇರಬೇಡ, ಸ್ವಲ್ಪ ಲವ್ ಬಾಯ್ ಥರ ಇರಪ್ಪ, ಅವಳಾಗೆ ಬಂದುಬಿಟ್ಟು ಆ ಸಾಹೇಬ್ರೆ ನಮಗೆ ನಿಮ್ಮ ಕಂಡ್ರೆ ಇಷ್ಟ ಅಂತಂದ್ಬಿಟ್ಟು ಐ ಲವ್ ಯು ಅಂತ ಹೇಳಬೇಕು, ಆ ಥರ ನಾನು ಮಾಡೇ ಮಾಡ್ತೀನಿ, ನೀವು ಸ್ವಲ್ಪ ಲವರ್ ಬಾಯ್ ಥರ ಇರು ಸ್ವಲ್ಪ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಅಜಿತ್ಗೆ ಹೇಳ್ಕೊಡ್ತಿರ್ತಾನೆ. ಏನು, ನಾನು ಲವರ್ ಬಾಯ್ ಥರ ಇರಬೇಕಾ, ಮತ್ತು ಪೊಲೀಸ್ ಥರ ಯಾವಾಗ ಇರಲಿ ಅಂತಂದ್ಬಿಟ್ಟು ಕೇಳಿದಾಗ, ಅಯ್ಯೋ ಅದನ್ನೂ ಹೇಳಬೇಕಾ, ಇಲ್ಲ ಬಿಡು ಗೊತ್ತಾಗುತ್ತೆ, ನಾನು ಮನೆ ಒಳಗಡೆ ಇದ್ದಾಗಲ್ಲ ಲವರ್ ಬಾಯ್ ಥರ ಇರಬೇಕು, ಹೊರಗಡೆ ಹೋದರೆ ಮಾತ್ರ ಪೊಲೀಸ್ ಥರ ಇರಬೇಕಲ್ಲ, ಇರ್ತೀನಿ ಬಿಡಿ ಅಂತಂದ್ಬಿಟ್ಟು ಸತ್ಯಣ್ಣ, ನೀನು ಹೇಳಿದೆಲ್ಲ ಕೇಳ್ತಾ ಹೋದರೆ ಏನೋ ಚೆನ್ನಾಗಿದೆ ಅನಿಸುತ್ತೆ, ಆದರೆ ನೀನು ಅಂದ್ಕೊಂಡಂಗಲ್ಲ ಆಗುತ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಮತ್ತೆ ಕೇಳ್ತಾನೆ. ನೀನು ಅನುಮಾನ
ಪಡೆದ್ರಲ್ಲೇ ಮುಗಿದು ಹೋಗುತ್ತೆ ಜೀವನ. ಫಸ್ಟು ಭೂಮಿಗೆ ಹತ್ತಿರ ಆಗೋದನ್ನು ನೋಡು, ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಇರು ಮಾರಯ್ಯ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಸರಿ ಬಾ ಒಳಗಡೆ ಹೋಗೋಣ, ಹೇಗಾದರೂ ಮಾಡಿ ಒಂದು ಪ್ಲ್ಯಾನ್ನ ಮಾಡ್ತೀನಿ ಅಂತಂದ್ಬಿಟ್ಟು ಸತ್ಯಣ್ಣ ಮನೆ ಒಳಗಡೆ ಹೋಗ್ತಾನೆ. ಅವಾಗ ಸರಿ ಬನ್ನಿ ಎಲ್ಲರೂ ಸೇರಿಕೊಂಡು ಒಂದು ಆಟನ ಆಡೋಣ ಅಂತ ಅಂದ್ಬಿಟ್ಟು ಸತ್ಯಣ್ಣ ಮನೆಯವ್ರನ್ನೆಲ್ಲ ಸೇರಿಸಿ ಒಂದು ಕಡೆ ಕೂತ್ಕೊತಾರೆ. ಅವಾಗ ಹೇಗಾದರೂ ಮಾಡಿ ಭೂಮಿನೂ ಅಜಿತ್ನು ಒಂದು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸತ್ಯಣ್ಣ ಕ್ಯಾರಮ್ ಬೋರ್ಡ್ ಆಟ ಆಡೋಣ ಅಂತ ಅಂದ್ಬಿಟ್ಟು ಕರೀತಾನೆ. ಅವಾಗ ಭೂಮಿ ಅಜಿತ್ತು ನೀವೇ ಆಡಬೇಕಿದ್ರಲ್ಲಿ ಅಂತಂದ್ಬಿಟ್ಟು ಹೇಳ್ತಾನೆ. ಅವಾಗ ಸೋತರಿಗೆ ಒಂದು ಏನಾದರೂ ಕೊಡಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಅವಾಗ ಸೋತರು ಗೆದ್ದರಿಗೆ ಕೊಡ್ಬೇಕಾ, ಗೆದ್ದರು ಸೋತರಿಗೆ ಕೊಡಬೇಕಾ ಅಂತಂದ್ಬಿಟ್ಟು ಒಂದು ಟ್ವಿಸ್ಟ್ನ ಆಗುತ್ತೆ. ಅವಾಗ ಅದು ಏನು ಕೊಡಬೇಕು ಅಂತಂದಾಗ ಇಲ್ಲಿ ದೇವಿಯನಿದ್ರು 10,000ನ 1,00,000ನ ಎಷ್ಟು ಅಂತಂದ್ಬಿಟ್ಟು ಇಲ್ಲಿ ದೇವಿಯನಿ ಕೇಳ್ತಾಳೆ. ಅಯ್ಯೋ ಇದು ಆಟ, ಇದು ವ್ಯವಹಾರ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಇದೇನಿದ್ರು ಈಸಿಯಾಗಿ ಅಷ್ಟೇಯ, ಮನೆಯವರೆಲ್ಲ ಸೇರಿಕೊಂಡು ಪ್ರೀತಿ ಕೊಟ್ಟು ಪ್ರೀತಿ ತೊಗೊಳೋದು ಆಟ ಆಡೋಣ ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಅವಾಗ ಇದಕ್ಕೆಲ್ಲ ನಾನೇ ಅಪ್ಪ, ಎಲ್ಲ ನಾನು ಹೇಳ್ದಂಗೆ ಆಗಬೇಕು ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಇದ್ದನು. ಸರಿ ಟ್ವಿಸ್ಟಾ ಮುಂದೆ ಹೇಳ್ತೀನಿ, ನೀವು ಫಸ್ಟ್ ಆಟ ಆಡಿದ್ರೆ ಯಾರು ವಿನ್ ಆಗ್ತಾರೋ ಅವರು ಅಂತಂದ್ಬಿಟ್ಟು ಹೇಳ್ತಾನೆ. ಅವಾಗ ಸರಿ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಭೂಮಿ ಇಬ್ಬರು ಸಹಿತ ಆಟ ಆಡೋದಕ್ಕೋಸ್ಕರ ಮುಂದಾಗ್ತಾರೆ. ಇಲ್ಲಿ ಭೂಮಿ ಫಸ್ಟ್ ಹೊಡಿತಾಳೆ, ಅವಾಗ ಗೆಲ್ತಾಳೆ. ನೆಕ್ಸ್ಟು ಅಜಿತಿನೇ ಗೆಲ್ಲೋದು ಚಾನ್ಸು ಇರುತ್ತೆ. ಅವಾಗ ಅಜಿತ್ ಗೆದ್ದುಬಿಡ್ತಾನೆ. ಅವಾಗ ಸರಿ ಗೆದ್ದವರು ಸೋತರಿಗೆ ಒಂದು ಏನೋ ಕೊಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಅವಾಗ ಏನು ಕೊಡಬೇಕು ಅಂತಂದು ಕೇಳಿದಾಗ ಸತ್ಯಣ್ಣ ಇದ್ದನು, ಇಲ್ಲ ಅಜಿತ್ ನೀನು ಭೂಮಿಗೆ ಒಂದು ಕೆನ್ನೆಗೆ ಮುತ್ತನ್ನ ಕೊಡಬೇಕು ಅಂತಂದ್ಬಿಟ್ಟು ಇಲ್ಲಿ ಸತ್ಯಣ್ಣ ಹೇಳ್ತಾನೆ. ಏನು ಮುತ್ತನ್ನ? ಇಲ್ಲ ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ನು ಹೇಳ್ತಾನೆ. ಭೂಮಿನ ಸಹಿತ ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಬೇಡಪ್ಪ ಅಂತಂದ್ಬಿಟ್ಟು ಇಲ್ಲಿ ಭೂಮಿನ ಸಹಿತ ಅದೇ ರೀತಿ ಹೇಳ್ತಾನೆ. ಅವಾಗ ಶ್ರವಣ್ಣು ಹಾಗೆ ಸಂಗೀತ ಅವರೆಲ್ಲ ಅದು ಹೇಗೆ ಸಾಧ್ಯ, ಈಗ ಗೆದ್ದರ ಮೇಲೆ ಸೋತರಿಗೆ ಕೊಡಲೇಬೇಕಪ್ಪ, ಯಾವುದೇ ಕಾರಣಕ್ಕೂ ನಿಲ್ಲೋ ಹಾಗಿಲ್ಲ, ಮುತ್ತು ಕೊಡಲೇಬೇಕು ಅಂತಂದ್ಬಿಟ್ಟು ಇಲ್ಲಿ ಸಂಗೀತನೂ ಸಹಿತ ಅದೇ ರೀತಿ ಹೇಳ್ತಾಳೆ. ಅವಾಗ ಅಜಿತ್ತು ಕೊಡು ಬೇಗ ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದಾಗ ಸರಿ ಬನ್ನಿ ಬೇಗ ಅಂತಂದ್ಬಿಟ್ಟು ಇಲ್ಲಿ ಭೂಮಿನೇ ಸಹಿತ ಅಜಿತ್ತನು ಹಾಗೆ ಭೂಮಿಗೂ ಸಹಿತ ಮುತ್ತನ್ನ ಕೊಡು ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಿರ್ತಾಳೆ. ಅವಾಗ ನೆಕ್ಸ್ಟ್ ನಾವು ಆಟ ಆಡೋಣ ಅಂತಂದ್ಬಿಟ್ಟು ಇಲ್ಲಿ ರಮಣನ್ ಸಹಿತ ಸಂಗೀತನಿಗೆ ಹೇಳ್ತಾನೆ. ಅವಾಗ ಸುಮ್ ಕಿರ್ರಿ ನೀವು ಅಂತಂದ್ಬಿಟ್ಟು ಇಲ್ಲಿ ಸಂಗೀತ ಹಾಗೆ ರಮಣ ಫುಲ್ ತಮಾಷೆ ಮಾಡ್ತಿರ್ತಾರೆ. ಇಲ್ಲಿ ಅಜಿತ್ ಇದ್ದನು ಭೂಮಿನ ನೋಡ್ತಾ ಭೂಮಿ ಕೆನ್ನೆಗೆ ಮುತ್ತನ್ನ ಕೊಟ್ಟೇ ಬಿಡ್ತಾನೆ. ಅವಾಗ ಅಷ್ಟೊತ್ತಿಗೆ ಇನ್ನೇನು ಸ್ವಲ್ಪದ್ರಲ್ಲೇ ಅಜ್ಜಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವಾಗ ನಿಂಗವ್ವ ಬಂದ್ಬಿಟ್ಟು ಏನು ಎಲ್ಲರೂ ಸಭೆ ಸೇರಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತಂದ್ಬಿಟ್ಟು ಇಲ್ಲಿ ನಿಂಗವ್ವ ಕೇಳ್ತಾಳೆ. ಅವಾಗ ಎಲ್ಲ ಆಟ ಆಡೋದಕ್ಕೆ ತಯಾರಿ ಆಗ್ಬಿಟ್ಟಿದ್ದೀರಾ, ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಅಜ್ಜಿ ಕೇಳ್ತಾರೆ. ಅವಾಗ ಹೌದು ಅಂದಾಗ ಚಂದ್ರಿಕಾ ಇದ್ದಳು, ನಮ್ಮವ್ವ ಈ ಆಟದಲ್ಲಿ ನಂಬರ್ 1, ನಮ್ಮವ್ವನ ಸೋಲ್ಸೋರು ಈ ಊರಲ್ಲಿ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಹೇಳ್ತಾಳೆ. ಹೌದಾ ಹಾಗ ಅಂತಂದಾಗ ಹೌದು ಅಂತಂದ್ಬಿಟ್ಟು ಇಲ್ಲಿ ಎಲ್ಲರೂ ಹೇಳ್ಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಸೋಲಮ್ಮ ಮಗಳೇ ಅಲ್ಲ, ಇಂಥ ಎಷ್ಟು ಜನ ಬರ್ತೀರ ಬರ್ರಿ ಅಂತಂದ್ಬಿಟ್ಟು ಇಲ್ಲಿ ನಿಂಗವನು ಸಹಿತ ಅದೇ ರೀತಿ ಹೇಳ್ತಾರೆ. ಅವಾಗ ಯಾರು ಆಟ ಆಡೋದು ಅಜ್ಜಿ ಜೊತೆ ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಯೋಚನೆ ಮಾಡಬೇಕಾದ್ರೆ ಅಜಿತ್ ಇದ್ದನು. ಸರಿ ಅಮ್ಮ ನೀನೇ ಆಟ ಆಡ್ಬಿಡು ಅಂತಂದ್ಬಿಟ್ಟು ಇಲ್ಲಿ ಸಂಗೀತನಿಗೆ ಅಜಿತ್ ಹೇಳ್ಬಿಡ್ತಾನೆ. ಅವಾಗ ನಾನಾ ಯಾವುದೇ ಕಾರಣಕ್ಕೂ ಇಲ್ಲಪ್ಪ ಅಂತಂದ್ಬಿಟ್ಟು ಇಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಅವಾಗ ಹೌದೌದು ಅಮ್ಮನೇ ಆಡಲಿ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಹೇಳಬೇಕಾದ್ರೆ ಇಲ್ಲಿ ಚಂದ್ರಿಕಾಗೆ ಕೋಪ ಬರುತ್ತೆ. ಈ ಸಂಗೀತ ಜೊತೆ ಮತ್ತೆ ನಮ್ಮಮ್ಮ ಆಡಬೇಕಾ ಅಂತ ಅಂದ್ಬಿಟ್ಟು ಸ್ವಲ್ಪ ಕೋಪನೇ ಬರೋಕ್ಕೆ ಶುರುವಾಗುತ್ತೆ. ನಾನು ಯಾಕಾದ್ರೂ ಕರ್ಕೊಂಬಂದೆ ಇಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಮನಸಲ್ಲೇ ಬೈಕೊಂತ ಇರ್ತಾಳೆ. ಅವಾಗ ಸರಿ ಅಂತಂದ್ಬಿಟ್ಟು ಬನ್ನಿ ಆಟಾಡಿ ಬನ್ನಿ ಅಂತಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ಇಲ್ಲಿ ಅತ್ತೆ ಸೊಸೆ ಇಬ್ಬರು ಸಹಿತ ಕೂತ್ಕೊಂಡು ಕ್ಯಾರಮ್ ಬೋರ್ಡ್ ಆಡೋದಕ್ಕೆ ಶುರುವಾಗ್ತಾರೆ. ಇಲ್ಲಿ ನಮ್ಮ ಅಜ್ಜಿನ ಸೋಲಿಸ್ತಾ ಇರೋರು ಯಾರು ಇಲ್ಲ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಖುಷಿ ಪಡ್ತಿರ್ತಾರೆ. ಹಾಗೆ ನಮ್ಮ ಅಮ್ಮನೂ ಸೋಲಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ತು ಹಾಗೆ ಅಜಿತ್ ಫ್ಯಾಮಿಲಿ ಕಡೆಯವರು ಸಹಿತ ಅದೇ ರೀತಿ ಹೇಳ್ತಿರ್ತಾರೆ. ಇಲ್ಲಿ ಅಜ್ಜಿ ಫಸ್ಟ್ ಆಟ ಆಡ್ತಾರೆ. ಅವಾಗ ಅಜ್ಜಿ ಒಂದು ಸಲ ವಿನ್ ಆಗ್ತಾರೆ, ಆಮೇಲೆ ಸಂಗೀತನೂ ಸಹಿತ 2 ಸಲ ವಿನ್ ಆಗ್ತಾರೆ. ನೆಕ್ಸ್ಟು ಅಜ್ಜಿಗೆ ಒಂದು ಚಾನ್ಸ್ ಸಿಕ್ಕಾಗ ಅಜ್ಜಿನೇ ವಿನ್ ಆಗ್ಬಿಡ್ತಾರೆ. ಅಷ್ಟೊತ್ತಿಗೆ ನೋಡಿದ್ರ ನಮ್ಮ ಅಜ್ಜಿ ಯಾವುದೇ ಕಾರಣಕ್ಕೂ ಸೋಲೋ ಇದೇ ಇಲ್ಲ ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಖುಷಿ ಪಡ್ತಾರೆ. ಅವಾಗ ಅಜಿತ್ ಇದ್ದನು. ಸರಿ ಈಗ ಗೆದ್ದವರು ಸೋತರಿಗೆ ಒಂದು ಏನೋ ಕೊಡಬೇಕಲ್ಲ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ಅವಾಗ ಏನು ಕೊಡಬೇಕು ಅಂತಂದ್ಬಿಟ್ಟು ಎಲ್ಲರೂ ಸಹಿತ ಕೇಳಿದಾಗ ಸರಿ ಗೆದ್ದವರು ಸೋತರನ್ನ ಒಂದು ಹಗ್ ಮಾಡಿ ನೆಕ್ಸ್ಟ್ ನಿನ್ನ ಚಾನ್ಸು ಅಂತಂದ್ಬಿಟ್ಟು ಹೇಳಬೇಕು ಅಂತಂದ್ಬಿಟ್ಟು ಇಲ್ಲಿ ಅಜ್ಜಿಗೆ ಹೇಳೋದಕ್ಕೋಸ್ಕರ ಅಜಿತ್ ಹೇಳ್ತಾನೆ. ಅವಾಗ ಎಲ್ಲರೂ ಸಹಿತ ಶಾಕ್ ಆಗ್ತಾರೆ. ಅಯ್ಯೋ ಸಂಗೀತನ ಕಂಡ್ರೇ ಆಗೋದಿಲ್ಲ ಅಜ್ಜಿಗೆ, ಇನ್ನು ಅಂಥದ್ರಲ್ಲಿ ಅವಳನ್ನ ತಪ್ಕೊಂಡ್ಬಿಟ್ಟು ಈ ಥರ ಹೇಳದ ಅಂತಂದ್ಬಿಟ್ಟು ಎಲ್ರಿಗೂ ಶಾಕ್ ಆಗುತ್ತೆ. ಅಷ್ಟೊತ್ತಿಗೆ ಚಂದ್ರಿಕನಿಗೆ ತುಂಬಾ ಕೋಪ ಬರ್ತಿರುತ್ತೆ. ಅಯ್ಯೋ ಇದೆಂಥ ಟ್ವಿಸ್ಟು, ನಮ್ಮವ್ವನ್ನ ಅವ್ಳು ಸೊಸೆ ಕಡೆ ಹತ್ರ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಗುರುಗುಡ್ಸ್ಕೊಂಡೇ ನೋಡ್ತಿರ್ತಾಳೆ. ಅಷ್ಟೊತ್ತಿಗೆ ಸರಿ ಬನ್ನಿ ಅಂತ ಅಂದ್ಬಿಟ್ಟು ನೀವು ಅಕಸ್ಮಾತ್ ಏನಾದರೂ ಹಗ್ ಮಾಡಿಲ್ಲ ಅಂದರೆ ನೀವು ಸೋತ ಹಾಗೆ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾನೆ. ನಾನು ಯಾವುದೇ ಕಾರಣಕ್ಕೂ ಸೋಲ ಮಗಳೇ ಅಲ್ಲ ಅಂತಂದ್ಬಿಟ್ಟು ಸರಿ ಅಂತಂದ್ಬಿಟ್ಟು ನಿಂಗವ್ವ ಸಂಗೀತನ ಹತ್ರ ಬಂದ್ಬಿಟ್ಟು ಸಂಗೀತನ ತಪ್ಕೊಂಡ್ಬಿಡುತ್ತೆ. ಅವಾಗ ಸಂಗೀತ ತುಂಬ ಜೋರಾಗಿ ಅಳು ಶುರು ಮಾಡ್ಕೊತಾಳೆ. ಅವಾಗ ನಿಂಗವ್ವನ ಸಹಿತ ಜೋರಾಗಿ ಅಳು ಶುರು ಮಾಡುತ್ತೆ. ಅವಾಗ ನಮ್ಮನೆ ಸೊಸೆ ನೀನು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬೇಡ ಅಂತಂದ್ಬಿಟ್ಟು ಹೇಳಿ ಅವಳು ಕಣ್ಣೀರನ್ನ ಇನ್ನೇನು ಒರ್ಸಕ್ಕೆ ಹೋಗುತ್ತೆ. ಅಷ್ಟೊತ್ತಿಗೆ ಚಂದ್ರಿಕನಿಗೆ ತುಂಬಾ ಕೋಪ ಬರುತ್ತೆ.
ಅವಾಗ ಅಮ್ಮ ಏನು ಮಾಡ್ತಿದ್ಯಾ ಅಬ್ಬಾ ನಿನಗೆ ಮಾತ್ರೆ ತೊಗೊಳ್ಳೋ ಟೈಮ್ ಆಯಿತು ಅಂತಂದ್ಬಿಟ್ಟು ಸರಿ ನನಗೆ ಮಾತ್ರೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಅಲ್ಲಿಂದ ಮಗಳನ್ನ ಕರ್ಕೊಂಡು ನಿಂಗವ್ವ ಹೋಗ್ತಾಳೆ. ಇಲ್ಲಿ ಸಂಗೀತನಿಗೆ ಫುಲ್ ಖುಷಿಯಾಗುತ್ತೆ. ಅಯ್ಯೋ ಅತ್ತೆ ನನ್ನನ್ನು ಹಗ್ ಮಾಡಿದ್ರು ಅಂತಂದ್ಬಿಟ್ಟು ಫುಲ್ ಜೋರಾಗಿ ಖುಷಿ ಪಡ್ತಿರ್ತಾಳೆ. ಅಷ್ಟೊತ್ತಿಗೆ ರಮಣ ಸಹಿತ ಬಂದ್ಬಿಟ್ಟು ಸಂಗೀತನ ತಪ್ಕೊಂಡು ಹೇಗೋ ಅತ್ತೆ ಸೊಸೆ ಇಬ್ಬರು ಒಂದಾದ್ರಲ್ಲ ಅಂತಂದ್ಬಿಟ್ಟು ಇಲ್ಲಿ ರಮಣ ಸಹಿತ ಖುಷಿ ಪಡ್ತಿರ್ತಾನೆ. ಅಷ್ಟೊತ್ತಿಗೆ ಅಜಿತ್ ಇದ್ದನು ಅಯ್ಯೋ ಒಂದು ನಿಮಿಷ ನಿಂತ್ಕೊಳ್ಳಿ, ಇಲ್ಲಿ ಆರ್ತಿಗೊಂದು ಕೀರ್ತಿಗೊಂತು ಅಂತಂದ್ಬಿಟ್ಟು ಮಕ್ಕಳು ಇದ್ದೀವಿ, ಮತ್ತೊಂದೇನಾದರೂ ಮಾಡ್ಕೊಂಡ್ಬಿಟ್ಟಿರಾ ಅಂತಂದ್ಬಿಟ್ಟು ಇಲ್ಲಿ ಅಜಿತ್ ರೇಗಿಸ್ತಿರ್ತಾನೆ. ಅಂತ ಅವಾಗ ಎಲ್ಲರೂ ಸಹಿತ ಖುಷಿ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ಚಂದ್ರಿಕನಿಗೆ ತುಂಬಾ ಕೋಪ ಬಂದ್ಬಿಟ್ಟು ಅವ್ವ ನಿನಗೆ ಯಾಕೋ ಹಳೆದೆಲ್ಲ ನೆನಪು ಹೋಗಿರಂಗೆ ಕಾಣಿಸುತ್ತೆ ಅಂತಂದ್ಬಿಟ್ಟು ಹೇಳ್ತಿರ್ತಾಳೆ. ಅಯ್ಯೋ ಈಗ ಯಾಕೆ ಹೀಗಂತ ಇದೆಯಾ, ನನಗೆ ಯಾವ ನೆನಪು ಹೋಗಿಲ್ಲ ಕಣೆ, ಎಲ್ಲದೂ ಚೆನ್ನಾಗೇ ಇದೆ ಅಂತಂದ್ಬಿಟ್ಟು ಇಲ್ಲಿ ಚಂದ್ರಿಕನಿಗೆ ಹೇಳಬೇಕಾದ್ರೆ ಹೌದು ಮುಂಚೆ ಎಲ್ಲ ನಿನ್ನ ಸೊಸೆ ಮಗ ಏನೇನು ಮಾಡಿದ್ರು ಅನ್ನೋದು ಎಲ್ಲ ಮರ್ತುಬಿಟ್ಟೆ ಅನಿಸುತ್ತೆ, ಇವಾಗ ಏನು ಅವಳು ತಪ್ಕೊಂಡು ಮುದ್ದಾಡ್ತಾ ಇದ್ದೆ, ನಿನ್ನ ಮಗನ ಕರ್ಕೊಂಡು ನಿನ್ನ ಸೊಸೆ ಓಡೋದ್ಲಲ್ಲ ಅವಾಗ ಗೊತ್ತಾಗ್ಲಿಲ್ವಾ, ನಿನಗೋಸ್ಕರ ನಾನು ನಿನ್ನ ಅಳಿಯ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ, ನಾವು ಎಲ್ಲಿ ಹೋಗ್ದೇನೆ ನಿನ್ನಗೋಸ್ಕರ ನಾವು ಇಲ್ಲೇ ಪಣಕ್ಕಿಟ್ಟಿವಿ, ನಮ್ಮ ಅತ್ತೆ ಯಾವಾಗ ನೋಡು ಅಮ್ಮನ ಮಗಳು ಇವಳು ಅಂತಂದ್ಬಿಟ್ಟು ಎಷ್ಟು ಉಗಿತಾರೆ ಅಂದ್ರೂ ಸಹಿತ ನಿನಗೋಸ್ಕರ ನಮ್ಮ ಇದನ್ನೆಲ್ಲ ಮರೆತುಬಿಟ್ಟು ಇವಾಗ ಸೊಸೆನ ಮುದ್ದಾಡ್ತಾ ಇದ್ದಲ್ಲ ಅಂತಂದ್ಬಿಟ್ಟು ಇಲ್ಲಿ ಬೈತಿರ್ತಾಳೆ. ಅವಾಗ ಇಲ್ಲಿ ಮಯೂರಿಗೆ ಕೋಪ ಬರುತ್ತೆ. ಅಮ್ಮ ಏನೋ ಅನಿವಾರ್ಯತೆಯಿಂದ ದೂರ ಆಗಿದ್ದಾರೆ, ಯಾಕೆ ಇಲ್ಲಿ ಸಲ್ಲದಲ್ಲ ಹೇಳಿ ಅಮ್ಮನ ತಲೆಗೆ ತುಂಬ್ತಾ ಇದೆಯಾ, ಸಂಗೀತ ಅತ್ತೆ ಅವ್ರ ಮನೆ ಫ್ಯಾಮಿಲಿ ಯಾರು ಆ ಥರದವ್ರಲ್ಲ ಅಂತಂದ್ಬಿಟ್ಟು ಇಲ್ಲಿ ಮಯೂರಿ ಇಲ್ಲಿ ಅವ್ರ ತಾಯಿಗೆ ಬೈತಾಳೆ. ಏಯ್ ನಾನು ಹೆತ್ತಿರೋದು ನಿನ್ನ, ನನಗೆ ಬುದ್ಧಿವನ್ನ ಹೇಳಕ್ಕೆ ಬರ್ತೀಯ ನೀನು ಅಂತಂದ್ಬಿಟ್ಟು ಇಲ್ಲಿ ಚಂದ್ರಿಕಾ ಮಯೂರಿಗೆ ಬೈತಿರ್ತಾಳೆ. ಅವಾಗ ತಪ್ಪೇ ತಾನೇ ಅಮ್ಮ ಅಂತಂದ್ಬಿಟ್ಟು ಇಲ್ಲಿ ಮಯೂರಿ ಮತ್ತೆ ಎದುರುವಾಗಿ ಮಾತಾಡ್ತಾಳೆ. ಅವಾಗ ಚಂದ್ರಿಕಾ ಹೊಡೆಯಕ್ಕೆ ಹೋಗ್ತಾಳೆ. ಅವಾಗ ನಿಂಗವ್ವ ಇದ್ದಳು ಸುಮ್ಮನೆ ಇರ್ತೀರಾ ಸ್ವಲ್ಪ ಹೊತ್ತು ಅಂತಂದ್ಬಿಟ್ಟು ಇಲ್ಲಿ ಸುಮ್ಮನೆ ಮಾಡ್ತಾಳೆ. ಇಲ್ಲಿ ಶ್ರವಣ್ನ ಹುಡ್ಕೊಂಡು ನಿಂಗವ್ವನ ಮನೆಗೆ ಇಲ್ಲಿ ಮನಸ್ವಿನಿ ಬರ್ತಾಳ. ಮನಸ್ವಿನಿ ಯಾರು ಏನು, ಹಾಗೆ ಅಜಿತ್ ಭೂಮಿ ಏನಾಗಬೇಕು ಎಲ್ಲ ವಿಚಾರ ಇಲ್ಲಿ ನಿಂಗವ್ವನಿಗೆ ಗೊತ್ತಾಗುತ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್.